स्वामी भगवान की जय बोलो। मुनिसूरत स्वामी भगवान की अहिंसा परमो धर्म की ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರ ಆಚಾರ್ಯ ಪದಾರೋಹಣದ ಶತಾಬ್ದಿ ಮಹೋತ್ಸವ ಸಂಪನ್ನಗೊಂಡು ಇನ್ನೇನು ಮುಗಿಬೇಕು ಅನ್ನುವಷ್ಟರಲ್ಲಿ ಸಂತ ಶಿರೋಮಣಿ ಆಚಾರ್ಯ ವಿದ್ಯಾನಂದ ಮಹಾರಾಜರ ಜನ್ಮ ಶತಾಬ್ದಿ ವರ್ಷದ ಈ ಸಂದರ್ಭದಲ್ಲಿ ಜೈನ್ ಮಿಲನ್ ವಲಯ 8 ಇದರ ಜಿಲ್ಲಾ ಮಟ್ಟದ ವಲಯ ಮಟ್ಟದ ಭಜನಾ ಸ್ಪರ್ಧೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದಂತೆ ಇವತ್ತು ಬಜಗೋಳಿ ಧರ್ಮಶಾಲೆ ತೀರ್ಥದಲ್ಲಿ ನಡೀತಾ ಇದೆ. ನಮಗೆಲ್ರಿಗೂ ಹೆಮ್ಮೆ ವಿಚಾರ. ಇಲ್ಲಿ ಬಹುಮಾನಕ್ಕಿಂತ ಮುಖ್ಯವಾಗಿ ಪಾಲ್ಗೊಳ್ಳುವುದೇ ದೊಡ್ಡ ಬಹುಮಾನ. ಇಲ್ಲಿ ಎಷ್ಟೆಲ್ಲ ತಂಡಗಳು 93ರಷ್ಟು ತಂಡಗಳು ಪಾಲ್ಗೊಂಡಿದ್ದವು. ಆ ಎಲ್ಲ ತಂಡಗಳು ಭಕ್ತಿಯಿಂದ ಭಗವಂತನನ್ನು ಸ್ಮರಿಸಿ ಭಜಿಸಿದಾಗ ಅದರಲ್ಲಿ ಸಿಗುವ ಪುಣ್ಯ, ಮನಸ್ಸಿಗೆ ಸಿಗುವ ನೆಮ್ಮದಿ, ಶಾಂತಿ, ಅದು ಎಂದೂ ಕೂಡ ಅದನ್ನು ನಾವು ತುಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನಗಳಲ್ಲಿ ಭಗವಂತನ ದಿವ್ಯವಾದಂಥ ಮಹಿಮೆಯನ್ನು ತುಂಬಿಕೊಳ್ಳುವುದೇ ಈ ಭಜನೆಯ ಮುಖ್ಯ ಉದ್ದೇಶ. ಎಲ್ಲಿ ಭಜನೆ ಇರ್ತದೆ ಅಲ್ಲಿ ಸಮಾಜ ವಿಭಜನೆ ಆಗುವುದಿಲ್ಲ. ಇದರ ಐಕ್ಯತೆಯ ಸಂಕೇತವಾಗಿ, ಕರ್ಮ ಕ್ಷಯದ ಸಂಕೇತವಾಗಿ, ಪುಣ್ಯ ವೃದ್ಧಿಯ ಸಂಕೇತವಾಗಿ ಈ ಜಿನಭಜನೆಯನ್ನು ಜೈನ್ ಮಿಲನ್ ತನ್ನ ಅರ್ಥಪೂರ್ಣ ಕಾರ್ಯಕ್ರಮಗಳಲ್ಲಿ ಜಿನ ಮಿಲನವನ್ನು ಮಾಡತಕ್ಕಂಥ ಈ ಜಿನಭಜನಾ ಕಾರ್ಯಕ್ರಮವು ಒಂದು. ಅದಕ್ಕಾಗಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಸಹೋದರರು ಶ್ರೀಯುತ ಸುರೇಂದ್ರ ಕುಮಾರ್ ಮತ್ತು ಅನಿತಾ ಸುರೇಂದ್ರ ಕುಮಾರ್ ದಂಪತಿಗಳನ್ನು ಸಮಾಜದ ಪರವಾಗಿ, ಮಠದ ಪರವಾಗಿ ನಾವು ಅಭಿನಂದಿಸ್ತೇವೆ. ಮತ್ತು ಯಾವೆಲ್ಲ ತಂಡದವರು ಇದರಲ್ಲಿ ಭಾಗವಹಿಸ್ತಾ ಇದ್ದೀರಾ, ನಿಮ್ಮ ಊರಿಗೆ ದೊಡ್ಡ ಕೀರ್ತಿ ತರುವಂಥ ಕೆಲಸ ನಡೀತಾ ಇದೆ. ಎಷ್ಟು ತಂಡಗಳು ಹೆಚ್ಚಾಗ್ತವೋ ಅಷ್ಟು ಈ ಜನ ಭಜನೆ ಎಲ್ಲರಿಗೆ ಮುಟ್ಟಿದೆ ಅಂತ ಅರ್ಥ. ಹಾಗಾಗಿ ಪ್ರತಿ ಮನೆಯಲ್ಲಿ ಜಿನಭಜನೆ ಆಗಬೇಕು. ಪ್ರತಿ ಊರಿನಲ್ಲೂ ಜಿನಭಜನಾ ತಂಡಗಳು ಕೇವಲ ಸ್ಪರ್ಧೆಗಾಗಿ ಮಾತ್ರ ಅಲ್ಲ, ಬದಲಾಗಿ ನಮ್ಮ ಜಿನಮಂದಿರಗಳಲ್ಲಿ ಇದನ್ನು ನಿರಂತರ ಮುಂದುವರಿಸಬೇಕು ಅಂತೇಳಿ ಚಿಗುರು ಚಾನೆಲ್ ಮೂಲಕ ನಾವು ಭಕ್ತಿಯಿಂದ ಈ ಕಾರ್ಯಕ್ರಮದ ಬಗ್ಗೆ ಪಾಲ್ಗೊಂಡವರಿಗೆ ಭಗವಂತನಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ. ಧರ್ಮಶಾಲೆ ತೀರ್ಥದ ಪರವಾಗಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದಗಳು.